ಹಲೋ ನಮಸ್ತೆ. ಇವತ್ತು ನೀವು ಕೇಳಿರೋ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ. ಫುಲ್ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ. ಹಾಗೂ ನಮ್ಮ ಚಾನಲಲ್ಲಿ ಜಿಯೋಗ್ರಫಿ ಹಾಗೂ ಕಾನ್ಸ್ಟಿಟ್ಯೂಷನ್, ಮೆಂಟಲ್ ಎಬಿಲಿಟಿ ಕೂಡ ಮಾಡ್ತಾಯಿದ್ದೀನಿ ವಿಡಿಯೋ. ಜಿಯೋಗ್ರಫಿ ಭಾರತದ ಇಂಡಿಯನ್ ಜಿಯೋಗ್ರಫಿ ಕಂಟಿನ್ಯೂ ವಿಡಿಯೋ ಮಾಡ್ತಾಯಿದ್ದೀನಿ, ನೋಡ್ಕೊಂಬನ್ನಿ ಟಾಪಿಕ್ ವೈಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಹೌ ಟು ಸ್ಕೋರ್ ಹೈ ಇನ್ PC ಎಕ್ಸಾಮ್. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದು ಹೇಗೆ ಮತ್ತು ನನ್ನ ಸ್ಟ್ರಾಟಜಿ ಏನಾಗಿತ್ತು, ದಿನಕ್ಕೆ ಎಷ್ಟು ಸಮಯ ಓದಬೇಕು, ಎಷ್ಟು ತಿಂಗಳು ಓದಿದರೆ ಸಾಕು, ಹಾಗೂ ಟೈಮ್ ಟೇಬಲ್ ಹಾಕ್ಕೊಂಡು ಓದಬೇಕಾ ಅಥವಾ ಯಾವ ಬುಕ್ಗಳನ್ನು ಓದಬೇಕು, ಇಷ್ಟು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀನಿ. ಹಾಗೂ ಒಬ್ಬರು ಕೇಳಿದ್ರು DR ಕಾನ್ಸ್ಟೇಬಲ್ ಬಗ್ಗೆ ವಿಡಿಯೋ ಮಾಡಿ ಅಂತಂದು, ಅದನ್ನು ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಸೊ ಇವತ್ತು ಇಷ್ಟರ ಬಗ್ಗೆ ಮಾತ್ರ ವಿಡಿಯೋ ಮಾಡ್ತೀನಿ. ಮೊದಲನೇದಾಗಿ ಯಾವ ಬುಕ್ಗಳನ್ನು ಓದಬೇಕು ಇದನ್ನು ನೋಡೋಣ. ಯಾವ ಬುಕ್ಗಳನ್ನ ಓದಬೇಕು ಅಂತಂದು ಆಗಲೇ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ನೋಡಿ, ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಆ ವಿಡಿಯೋ ನೋಡಿ. ಮತ್ತು ಒಂದು ವೇಳೆ ನೀವು ಆಗಲೇ ಬುಕ್ ತೊಗೊಂಡಿದ್ದೀರಾ ಅಂತಂದರೆ ಮತ್ತೆ ಈಗ ಹಾಕಿದ್ದೀನಲ್ಲ ಸ್ಕ್ರೀನ್ ಮೇಲೆ, ಆ ಬುಕ್ಕು ತೊಗೊಳ್ಳೇಬೇಕಂತ ಅವಶ್ಯಕತೆ ಇಲ್ಲ. ಸೊ ನೀವು ಯಾವ ಬುಕ್ ತೊಗೊಂಡಿದ್ದೀರೋ ಅದನ್ನೇ ಬುಕ್ ಓದಿ, ಮತ್ತು ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಯಾವ ಬುಕ್ ಆದರೂ ಓದಿ, ಚೆನ್ನಾಗಿ ಓದಿ. ಆದರೆ ಆ ಬುಕ್ಕು ಫುಲ್ಲು ಮುಗಿಯೋ ತನಕ ಮತ್ತು ಬೇರೆ ಬುಕ್ಕನ್ನ ತೊಗೊಳಕ್ಕೋಗ್ಬೇಡಿ. ಒಂದು ಸ್ವಲ್ಪ ಈ ಬುಕ್ ಓದಿದೆ, ಮತ್ತು ಇನ್ನೊಬ್ರು ಬಂದು ಹೇಳಿದ್ರು ಆ ಬುಕ್ ಓದಿದೆ, ಈ ರೀತಿ ಮಾಡಿದ್ರೆ ನೀವು ಯಾವುದು ಫುಲ್ಲಾಗಿ ನಾಲೆಡ್ಜ್ ತೊಗೊಳಕ್ಕಾಗಲ್ಲ. ಸೊ ಒಂದು ಬುಕ್ನಲ್ಲಿ ಇದ್ದು ಒಂದು ಬುಕ್ನಲ್ಲಿ ಇರಲ್ಲ. ಇನ್ನೊಂದು ನೀವು ಯಾವಾಗಲೂ ಮೊದಲಿಂದನೇ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಒಂದು ಬುಕ್ ತೊಗೊಂಡ್ರೆ ಮತ್ತೆ ಅದನ್ನೇ ಮೊದಲಿಂದ, ಮತ್ತು ಇನ್ನೊಂದು ಬುಕ್ ತೊಗೊಂಡ್ರೆ ಅದನ್ನು ಮೊದಲಿಂದ. ಈ ರೀತಿ ಆದರೆ ನೀವು ಫುಲ್ಲು ಕಾನ್ಫಿಡೆಂಟಾಗಿ ಇರೋಕ್ಕಾಗಲ್ಲ, ಮತ್ತು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಭಾಳ ತೊಂದರೆ ಆಗುತ್ತೆ. ಸೊ ಯಾವುದೇ ಬುಕ್ ಓದಿ, ಚೆನ್ನಾಗಿ ಓದಿ, ಇದು ಮೇನ್ ಪಾಯಿಂಟ್. ಮತ್ತು ನಿಮ್ಗೇನು ಗೊತ್ತೇ ಇಲ್ಲ, ಬುಕ್ ತೊಗೊಂಡಿಲ್ಲ, ಮತ್ತು ಇನ್ನೂ ಬೇರೆ ಬುಕ್ ಸಜೆಷನ್ ಮಾಡಿ ಅಂದರೆ ಈಗಾಗಲೇ ವಿಡಿಯೋ ಮಾಡಿದೆ ನೋಡಿ, ಆ ಬುಕ್ಗಳನ್ನ ಓದಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಟ್ಸ್ ಗುಡ್. ಓಕೆನಾ? ನೆಕ್ಸ್ಟು ಟೈಮ್ ಟೇಬಲ್ ಹಾಕ್ಕೊಂಡು ಓದಬೇಕು. ಟೈಮ್ ಟೇಬಲ್ ಹಾಕ್ಕೊಂಡು ಓದಿದರೆ ಮಾತ್ರ ಎಕ್ಸಾಮ್ ಕ್ಲಿಯರ್ ಆಗುತ್ತಾ? ಸೊ ಇಲ್ಲ, ಹಾಗಂತ ಟೈಮ್ ಟೇಬಲ್ ಹಾಕ್ಕೊಂಡು ಓದಲೇಬಾರ್ದು ಅಂತೆಲ್ಲ ಹೇಳ್ತೀನಿ ನೋಡಿ. ಟೈಮ್ ಟೇಬಲಿಂದ ಮೈನಸ್ ಇದೆ, ಪ್ಲಸ್ ಇದೆ. ಕೆಲವೊಬ್ಬರಿಗೆ ಪ್ಲಸ್ ಆದರೆ ಕೆಲವೊಬ್ಬರಿಗೆ ಮೈನಸ್ ಆಗುತ್ತೆ. ಹೇಗೆ ಅಂತ ಹೇಳ್ಬಿಡ್ತೀನಿ ನೋಡಿ. ಎಕ್ಸಾಂಪಲ್, ನಾನು ಓದಿದ್ದು ಏನಂತಂದರೆ ಟೈಮ್ ಟೇಬಲ್ ಹಾಕ್ಕೊಂಡು ಓದಿಲ್ಲ, ನಾರ್ಮಲಾಗಿ ಓದಿದ್ದು. ಕೆಲವೊಬ್ರು ಅಂದರೆ ಹೆಂಗಂದರೆ ಡೈಲಿ ಅಂತ ನೋಡಿ, ವೀಕ್ಲಿ ಟೈಮ್ ಹಾಕ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಹೆಂಗಂದರೆ ದಿನಕ್ಕೆ 5 ಸಬ್ಜೆಕ್ಟ್ ಆಗಿಬಿಟ್ಟಿರ್ತಾರೆ. ಈ ಎಷ್ಟು ತಾಸು ಇದು ಅಂದರೆ 2 ತಾಸು ಇದು, 2 ತಾಸು ಇದು, 2 ತಾಸು ಇದು, 2 ತಾಸು 5 ತಾಸು ಅಂದರೆ 7 ಸಬ್ಜೆಕ್ಟ್ ಡೈಲಿ 2 ತಾಸು ಇದು, 2 ತಾಸು ಇದು, ಈ ರೀತಿ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಸೊ ಆ ರೀತಿ ಓದಬೇಕಾ? ಇಲ್ಲ ಏನಂದರೆ ಇಷ್ಟು ತಾಸು ಅಂದರೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಓದಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಓದಬೇಕು, ಇವಾಗ ಟಿಫಿನ್ಗೆ ಹೋಗ್ಬೇಕು, ಇವಾಗ ಎಲ್ಲಿಗೆ ರೆಸ್ಟಿಗೆ ಹೋಗ್ಬೇಕು, ಸ್ವಲ್ಪ ಹೊರಗಡೆ ಹೋಗ್ಬೇಕು, ಈ ರೀತಿ ಟೈಮ್ ಟೇಬಲ್ ಇರ್ತಾರೆ. ಆ ರೀತಿ ಮಾಡಬೇಕಾ? ನಾನು ಮಾಡಿದ್ದು ಆ ರೀತಿ ಅಲ್ಲ. ಬಟ್ ನನ್ನ ಥಿಂಕಿಂಗ್ ಏನಿತ್ತು ಅಂತಂದರೆ ಈ ರೀತಿ ಎಲ್ಲ, ಅಂದರೆ ದಿನಕ್ಕೆ 5 ಸಬ್ಜೆಕ್ಟ್ ಓದಿದ್ದು ಈ ರೀತಿ ಇದ್ದಿಲ್ಲ ನಂದು ಏನಿತ್ತು ಅಂತಂದರೆ, ನಾನು ಏನಿಲ್ಲ ಅಂದ್ರೂ ಬೆಳಗ್ಗೆ 6ರಿಂದ 6:30ವರೆಗೂ ಎದ್ದೇಳ್ತಿದ್ದೆ. ಅಂದರೆ 6ರಿಂದ 6:30ವರೆಗೆ ಎದ್ದೇಳ್ತಿದ್ದೆ. ಸೊ ಆವಾಗೆದ್ದು 9 ಅಥವಾ 9:30ವರೆಗೂ ಓದ್ತಾಯಿದ್ದೆ. ಆಮೇಲೆ ಬ್ರಷ್ಷು ಈ ಥರ ಮಾಡಿ ಎಲ್ಲ ಟಿಫಿನ್. ಆಮೇಲೆ 10:30ಯಿಂದ 11 ಗಂಟೆ ತನಕ ಎಲ್ಲ ನಡೀತಾಯಿತ್ತು. ಸೊ 11 ಗಂಟೆ ಮೇಲೆ ಮತ್ತೆ ಸ್ಟಾರ್ಟ್ ಓದೋಕ್ಕೆ. 11 ಗಂಟೆಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದು 1:30ಯಿಂದ 2 ಗಂಟೆ ತನಕ ಓದ್ತಾಯಿದ್ದೆ. 1:30ಯಿಂದ 2 ಗಂಟೆ ತನಕ ಓದಬೇಕು. ಆಮೇಲೆ ನೆಕ್ಸ್ಟು ಊಟಕ್ಕೆ ಹೋದ್ಮೇಲೆ ಮತ್ತೆ 3 ಗಂಟೆ ಹಿಂಗೆ ಬರ್ತಿದ್ವಿ, ಅಂದರೆ 1 ಅವರ್ ಊಟಕ್ಕೆ ಅಂತಂದರೆ. ಆಮೇಲೆ ಒಂದು ವೇಳೆ ಏನಾದರೂ ಕೆಲವೊಬ್ಬರಿಗೆ ಮಧ್ಯಾಹ್ನ ನಿದ್ದೆ ಮಾಡೋ ಹ್ಯಾಬಿಟ್ ಇರುತ್ತೆ. ಸೊ ಆ ರೀತಿ ಇದ್ದರೆ ಮಾಡ್ಬೋದು. 3ರಿಂದ 4 ಗಂಟೆ ತನಕ ನಿದ್ದೆ ಮಾಡ್ಬೋದು. ಆಮೇಲೆ ಮತ್ತೆ 2 ತಾಸು ಓದಿ 6 ಗಂಟೆ ತನಕ. ಮತ್ತು ಆಮೇಲೆ ನಾನು ನಂದು ಹೇಳ್ತಾಯಿದ್ದೀನಿ, ಈ ರೀತಿ 6 ಗಂಟೆ ತನಕ ಓದ್ತಿದ್ದೆ. ಒಂದೊಂದು ಟೈಮ್ನಾಗೆ ಕಂಟಿನ್ಯೂ ಮಾಡಿಬಿಡ್ತಿದ್ದೆ ಹಂಗೆ ನೈಟ್ವರೆಗೂ. ಒಂದೊಂದು ಟೈಮ್ನಾಗೆ 6 ಗಂಟೆ ತನಕ ಓದಿ ಆಮೇಲೆ ಒಂದು ಅರ್ಧ ತಾಸು ಅಥವಾ 1 ತಾಸು ಹೊರಗಡೆ ತಿರುಗಾಡೋಕೆ ಹೋಗ್ತಿದ್ದೆ. ಇಲ್ಲಾಂದರೆ ಹಾಗೆ ಕಂಟಿನ್ಯೂ ಮಾಡ್ತಿದ್ದೆ. ಹಂಗೆ ಕಂಟಿನ್ಯೂ ಮಾಡಿದರೆ 8 ಗಂಟೆ ತನಕ ಕಂಟಿನ್ಯೂ ಮಾಡ್ತಿದ್ದೆ. ಆಮೇಲೆ ಊಟಕ್ಕೆ ಹೋಗ್ತಿದ್ದೆ. ಒಂದು ವೇಳೆ ಏನಿಲ್ಲ 6 ಗಂಟೆ ತನಕ ಏನಾದರೂ ಇತ್ತಪ್ಪ ಅಂದರೆ ಆಮೇಲೆ 8-8:30 ತನಕ ಓದಿ ಆಮೇಲೆ ಊಟ ಮಾಡ್ಕೊಂಬಂದು ಮತ್ತೆ 11 ಗಂಟೆ ತನಕ ಈ ರೀತಿ ಓದ್ತಾಯಿದ್ದೆ. ಒಂದು ವೇಳೆ ಕಂಟಿನ್ಯೂ ಮಾಡಿದರೆ 8 ಗಂಟೆ ತನಕ ಓದಿ ಆಮೇಲೆ
ಮಲ್ಕೊಳ್ಳೋದು ಈ ರೀತಿ 9 ಗಂಟೆಗೆ ಹಿಂಗೆ ಬಂದು ಈ ರೀತಿ ಮಾಡ್ತಿದ್ದೆ. ದಿನಕ್ಕೆ ಏನಿಲ್ಲ ಅಂತ ತಂದ್ರೂ ಒಂದು 10 to 12 ಅವರ್ ಓದ್ತಾಯಿದ್ದೆ ದಿನ. ಅಂದರೆ ಕಂಪಲ್ಸರಿ ಇವಾಗ ಓದೋರು ಏನು ಮಾಡಬೇಕಂದ್ರೆ 10 ತಾಸು ಓದಲೇಬೇಕು. ನೀವು ಓದಲಿಲ್ಲ ಅಂದರೆ 10 ತಾಸು ಓದಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಜಸ್ಟ್ ನಿಮಗೇನಾದರೂ ಹೇಗೆ ಓದಬೇಕು ಅಂತಂತಂದು ಒಂದು ಟೈಮ್ ಟೇಬಲ್ ಬೇಗ ಹೇಳ್ಬಿಡ್ತೀನಿ ನೋಡಿ. ಪ್ರಾಬ್ಲಮ್ ಆಗಿತ್ತು. ಹೇಗೆ ಓದಬೇಕು ಅಂತಂದು ನಿಮಗೇನಾದರೂ ಗೊತ್ತಿಲ್ಲ ಅಂತಂದರೆ ಟೈಮ್ ಟೇಬಲ್ ಹಾಕ್ಕೊಡಿ ಅಂತಂತಂದರೆ ಜಸ್ಟ್ ಒಂದು ಟೈಮ್ ಟೇಬಲ್ ಹಂಗೆ ನಾರ್ಮಲಾಗಿ ಹೇಳ್ತೀನಿ. ಬಟ್ ನಾನು ಓದಿದ್ದಂತಂದರೆ ಡೈಲಿ ಒಂದೇ ಸಬ್ಜೆಕ್ಟ್ ಓದ್ತಿದ್ದೆ ನಾನು. ಮತ್ತು ದಿನಕ್ಕೆ 4 ಸಬ್ಜೆಕ್ಟು 5 ಸಬ್ಜೆಕ್ಟೆಲ್ಲ ಓದ್ತಾ ಇದ್ದಿಲ್ಲ. ಆಲ್ಮೋಸ್ಟ್ ಒಂದೇ ಸಬ್ಜೆಕ್ಟಿನ ಅಂದರೆ ಫುಲ್ ಅದು ಆ ಬುಕ್ ಮುಗಿಯೋ ತನಕ ಮತ್ತೆ ಬೇರೆ ಬುಕ್ ತೊಗೊತಿದ್ದಿಲ್ಲ. ಕೆಲವೊಂದು ಟೈಮ್ ಅಷ್ಟೇ 1 ಬುಕ್ಕು ಅಥವಾ 2 ಬುಕ್ಕು ಈ ರೀತಿ. ಅಂದರೆ ಜಿಯೋಗ್ರಫಿ, ಹಿಸ್ಟ್ರಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಅವೆರಡು ಬುಕ್ ಮುಗಿಯೋ ತನಕ ಬೇರೆ ಬುಕ್ ಮುಡ್ತಾ ಇದ್ದಿಲ್ಲ. ಒಂದು ಟೈಮ್ನಾಗ ಆಲ್ಮೋಸ್ಟ್ ಜಿಯೋಗ್ರಫಿ ತೊಗೊಂಡಂದರೆ ಜಿಯೋಗ್ರಫಿ ಮುಗಿಯೋ ತನಕ ಬೇರೆ ಬುಕ್ ಮುಡ್ತಾ ಇದ್ದಿಲ್ಲ. ಈ ರೀತಿ ಮಾಡ್ತಾಯಿದ್ದೆ. ನಾರ್ಮಲ್ GK ಮತ್ತು ಕರೆಂಟ್ ಅಫೇರ್ಸ್ ಡೈಲಿ ಮಾಡ್ತಾಯಿದ್ದೆ. ಕರೆಂಟ್ ಅಫೇರ್ಸ್ ಓಕೆನಾ. ಇವೆರಡನ್ನ ಡೈಲಿ ಹಂಗೆ ಇದು ಒಂದು ಬುಕ್ ಜೊತೆಗೆ ಅವನು ಡೈಲಿ ಇರ್ತಾಯಿದ್ವು. ಒಂದು ವೇಳೆ ನಿಮಗೆ ಇದೇ ರೀತಿ ಬೇಕು ಅಂತಂದರೆ ನಾರ್ಮಲಾಗಿ ಹೇಳ್ಬಿಡ್ತೀನಿ. ಬೆಳಗ್ಗೆ 6ರಿಂದ 6ವರೆಗೆ ಎದ್ದೇಳ್ರಿ. ಬೆಳಗ್ಗೆ 6ರಿಂದ 6ವರೆಗೆ ಎದ್ದರೆ ಎಷ್ಟು ತಾಸು? 9 ಅಥವಾ 9:30 ತನಕ ಓದಿ. ಇಲ್ಲಿ 2-3 ತಾಸು ಹಿಡ್ಕೊಂಡು ಸುಮ್ಮನೆ 3 ತಾಸು, ಹೆಚ್ಚು ಕಮ್ಮಿ 3 ತಾಸು, 2:15ರಿಂದ 3 ತಾಸು. ನೆಕ್ಸ್ಟ್ ಎಷ್ಟು 9 ಗಂಟೆ ಅಂತಂದರೆ ನೀವು 10 ಗಂಟೆಯಿಂದ ಹಿಡ್ಕೊಂಡ್ರೆ 11, 12, 1 ಒಂದು 2 ಗಂಟೆ ತನಕ ಟೈಮ್ ಕೊಡ್ತೀನಿ. ಸೊ ಇದ್ರ ನಡುವೆ ನೀವು 3 ತಾಸು ಮತ್ತೆ 3 ತಾಸು ಓದಬೇಕು. ನೀವು 10ರಿಂದ 2ವರೆಗೆ 4 ತಾಸು ಆಗುತ್ತೆ. ಸೊ ಇದರಲ್ಲಿ ನೀವು 3 ತಾಸು ಓದಿದ್ರು ಸಾಕು. ಆಮೇಲೆ ನಿಮ್ಮಿಷ್ಟ. ಆಮೇಲೆ 3 ಗಂಟೆಯಿಂದ 4, 5, 6 ಇಲ್ಲಿ 3ರಿಂದ 6 ಇಲ್ಲಿ ಮತ್ತೆ 3 ತಾಸು, ಇಲ್ಲೊಂದು 3 ತಾಸು, ಇಲ್ಲೊಂದು 3 ತಾಸು, ಇಲ್ಲೊಂದು 3 ತಾಸು. ಓಕೆನಾ. ಇಲ್ಲಿ 6 ತಾಸು ಆಯಿತು 6 ಗಂಟೆಯಿಂದ ಅಂತಂದರೆ. ನೆಕ್ಸ್ಟು 7 ಗಂಟೆಯಿಂದ 8, 9, 10 ಇಲ್ಲಿ 10 ತಾಸು, ಇಲ್ಲಿ 3 ತಾಸು. ಅಂದರೆ ಮತ್ತೆ ಇಲ್ಲಿ ಊಟಕ್ಕೆ ಯಾವಾಗ ಹೋಗ್ಬೇಕಂತ ಕೇಳಬೇಡಿ. ಮತ್ತು 7, 8 ತನಕ ಓದಿ ಆಮೇಲೆ 1 ತಾಸು ಊಟಕ್ಕೆ ಹೋಗಿ ಮತ್ತೆ ಊಟಕ್ಕೆ ಹೋಗಿ ಬಂದಮೇಲೆ 1 ತಾಸು ಓದಿ ಮಲ್ಕೊಳ್ಳಿ. ಮತ್ತೆ ಇದೇನಪ್ಪ 7, 8, 9 ಹೇಳ್ಬಿಟ್ರು ಮತ್ತು ಊಟಕ್ಕೆ ಯಾವಾಗ ಹೋಗಬೇಕು ಈ ರೀತಿ ಏನಿಲ್ಲ. ನಿಮಗೆ ಬಿಟ್ಟಿದ್ದು 10 ಗಂಟೆ ತನಕ 10ರಿಂದ 11 ಗಂಟೆ ತನಕ ಓದಿ. ಓಕೆನಾ. ನೀವು ಇದರ ನಡುವೆ ನೀವು ಎಕ್ಸಾಂಪಲ್ ಹೇಳೋದಾದರೆ 6 ಗಂಟೆಯಿಂದ 10 ಗಂಟೆ ತನಕ ಅಂತಂದರೆ ನಿಮಗೆ 13 ತಾಸು ಆಗುತ್ತೆ. ಓಕೆನಾ. ಈ 13 ತಾಸಲ್ಲಿ ನೀವೇನು ಮಾಡ್ಬೇಕಂದ್ರೆ ಮತ್ತು ನೀವು 6ರಿಂದ 10 ಹೇಳಿದ್ರು 13 ತಾಸು ಹೆಂಗಾಗುತ್ತೆ ಅನ್ಕೋಬೇಡಿ. ಮತ್ತೆ ನಾನು ಹೇಳ್ತಾರೆ ಜಸ್ಟ್ ಓದೋದಷ್ಟೇ. ಉಳ್ಕಿದ್ದು ಇನ್ನೊಂದು 4 ತಾಸು ಇದೆಯಲ್ಲ ಅದನ್ನು ನಿಮ್ಗೆ ಊಟಕ್ಕೆ ಅದಕ್ಕೆ ಹೇಳ್ತಾಯಿದ್ದೀನಿ. ಇವು 13 ತಾಸು ಅಂದರೆ 12 ತಾಸು ಹಿಡ್ಕೊಂಡ್ಬಿಡ್ಬೇಕಾರೆ ಆಯಿತಾ. 5 ತಾಸು ಬಿಡಿ. ನೀವು ಅದನ್ನು ಬಿಟ್ಟು 12 ತಾಸು ಓದಿದ್ರೂ ಬೇಕಾದಂಗೆ ಮಾಡ್ಬೋದು. ನೀವು ಹೇಳ್ತಾಯಿದ್ರೆ ಕಂಪಲ್ಸರಿ 10 ತಾಸು ಆದರೂ ಓದಲೇಬೇಕು. ಮತ್ತೇನಪ್ಪ 12ರಿಂದ 10ಕ್ಕೆ ಬಂದರು ಈ ರೀತಿ ಬೇಡ. ನೀವು ಹೆಂಗಂದರೆ 10 ತಾಸು ಇಟ್ಕೊಂಡಿದ್ದೀರ ಅಂದರೆ 10 ತಾಸು ಓದಲೇಬೇಕು. ಮತ್ತು 10 ತಾಸು ಇಟ್ಕೊಂಡು 8 ತಾಸು ಓದಿದೆ, 12 ತಾಸು ಇಟ್ಕೊಂಡು 10 ತಾಸು ಓದಿ ಹಿಂಗೆ ಮಾಡೋಂಗಿತ್ತಪ್ಪ ನೀವು ಜಾಸ್ತಿನೇ ಟೈಮ್ ಇಟ್ಕೊಳ್ಳಿ, ಕಡಿಮೆ ಓದಿ. ಇಲ್ಲ ನಾನು ಪರ್ಫೆಕ್ಟಾಗಿ 10 ತಾಸು ಇಟ್ಕೊಂಡಿದ್ದೀನಿ ಅಂದರೆ 10 ತಾಸೇ ಓದ್ತೀನಿ ಅಂತಂದರೆ ಬೇಕಾದಂಗೆ 10 ತಾಸು ಓದಿ ಆರಾಮಾಗಿ ಎಕ್ಸಾಮ್ ಕ್ಲಿಯರ್ ಆಗ್ತವೆ. ಅಷ್ಟೇನು ಪ್ರಾಬ್ಲಮ್ ಇಲ್ಲ. ನೀವಿನ್ನ ಮತ್ತೆ ಓದೋಕ್ಕೆ ಟೈಮ್ ಕೊಡ್ತಿದ್ದಾರೆ ಅಂದರೆ ಇನ್ನೂ ಚೆನ್ನಾಗಿ ಓದ್ಬೋದು. ಕೆಲವೊಬ್ಬರು ಏನು ಮಾಡ್ತಿರ್ತಾರೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ. ಈ ಕಡೆ ಬೆಳಗ್ಗೆ 6 ಗಂಟೆಯಿಂದ ಅಥವಾ 9 ಗಂಟೆಯಿಂದ 2 ಗಂಟೆ ತನಕ ಕೆಲಸ ಮಾಡ್ತಾರೆ. 9 ಗಂಟೆಯಿಂದ ಕೆಲಸ 2 ಗಂಟೆ ತನಕ ಇಲ್ಲ 4 ಗಂಟೆ ತನಕ ಕೆಲಸ ಮಾಡಿಕೊಂಡು ಮತ್ತು ಬೆಳಿಗ್ಗೆ ನೈಟ್ ಈ ರೀತಿ ಓದ್ತಾ ಇರ್ತಾರೆ. ಸೊ ಅವರು ಕೂಡ ಬೆಳಗ್ಗೆ ಆದಷ್ಟು 5 ಗಂಟೆಗೆ ಎದ್ದು 8 ಗಂಟೆ ತನಕ ಓದಬೇಕು. 4 ಗಂಟೆ ಅಂತಂದ್ರೆ 4 ಗಂಟೆಯಿಂದ ಬಂದ ಗಂಟೆ ಮತ್ತೆ ಬುಕ್ ಹಿಡಿಬೇಡಿ, ಸ್ವಲ್ಪ ರೆಸ್ಟ್ ಮಾಡಿ. 4 ಗಂಟೆ ಬಂದರೆ 5 ಗಂಟೆಯಿಂದ ಬುಕ್ ಇಡಿರಿ, 1 ತಾಸು ರೆಸ್ಟ್ ಮಾಡಿ 5ರಿಂದ 8 ಗಂಟೆ ತನಕ ಓದಿ. ಆಮೇಲೆ ಮತ್ತೆ 1 ಅವರ್ ಬ್ರೇಕ್. ಆಮೇಲೆ ಮತ್ತೆ 9ರಿಂದ 11 ಗಂಟೆ ತನಕ ಓದಿ. ಇದು ಕೂಡ ನಿಮಗೆ ಟೈಮಿಂಗ್ ಸೆಟ್ ಆಗುತ್ತೆ. ಅಂದರೆ 6, 7, 8 3 ಇಲ್ಲಿ 3 ತಾಸು, ಇಲ್ಲಿ 2 ತಾಸು, ಇಲ್ಲಿ 3 ತಾಸು. ಎಷ್ಟಾಯಿತು? 8 ತಾಸು ಆಯಿತು. ಸೊ 8 ತಾಸು ಓದಿದರೆ ನೀವು ಬೇಕಾದಂಗೆ ಆಗ್ಬೋದು. ನೀವು ಪಾರ್ಟ್ ಟೈಮ್ ಜಾಬ್ ಮಾಡೋರಿಗೆ ಇಷ್ಟೇ ಹೇಳ್ತಾಯಿದ್ದೀನಿ. ಒಂದು ವೇಳೆ ಏನಾದರೂ ನೀವು ಫುಲ್ ಟೈಮ್ ಇದಕ್ಕೆ ಕೊಟ್ಟಿದ್ರೆ ಹೇಳಿದ್ನಲ್ಲ ಈ ರೀತಿ ಓದಿ. ನೆಕ್ಸ್ಟ್ ಏನಂದರೆ
ಹೇಳಿದ್ಮೇಲೆ ದಿನಕ್ಕೆ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಬೇಕಾ ಈಗ ಹೇಳಿದ್ಮೇಲೆ ಈ ರೀತಿ ಮಾಡಿ. ಒಂದು ವೇಳೆ ನೀವು ಟೈಮ್ ಟೇಬಲ್ ಹಾಕ್ಕೊಂಡೆ ಓದೋರಿದ್ದರೆ ಅವರಿಗೆ ಓದ್ಬೋದು, ಬೇಡ ಅಂತ ಹೇಳಲ್ಲ. ನಿಮಗೆ ಓದಿದರೆ ಅದೇ ಕಂಫರ್ಟೇಬಲ್ ಆಗುತ್ತೆ ಅಂದರೆ ಹಾಗೆ ಓದಿ. ಅಂದರೆ ದಿನಕ್ಕೆ 5 ಸಬ್ಜೆಕ್ಟ್ ಈ ಥರ ಓದ್ತಿರ್ತಾರೆ, ಆ ರೀತಿಯೇ ಓದಿ. ದಿನಕ್ಕೆ 5 ಸಬ್ಜೆಕ್ಟು 6 ಸಬ್ಜೆಕ್ಟ್ ಅಂದರೆ ಎಲ್ಲ ಸಬ್ಜೆಕ್ಟನ್ನು ಟಚ್ ಮಾಡ್ತಿರ್ತಾರೆ. 2 ತಾಸು 1.5 ತಾಸು ಈ ರೀತಿ ಟೈಮ್ ಹಾಕ್ಕೊಂಡು ಓದ್ತಾ ಇರ್ತಾರೆ. ಸೊ ನೀವು ಆ ರೀತಿ ಓದೋರಿದ್ದರೆ ಆ ರೀತಿಯೇ ಓದಿ, ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ನೆಕ್ಸ್ಟ್, ದಿನಕ್ಕೆ ಎಷ್ಟು ಸಮಯ ಓದಬೇಕು, ದಿನಕ್ಕೆ ಎಷ್ಟು ಸಮಯ ಓದಬೇಕು ಹಾಗೂ ಎಷ್ಟು ತಿಂಗಳು ಓದಿದರೆ ಸಾಕು. ಹೇಳಿದ್ನಲ್ಲಿ ಈಗಾಗಲೇ 10 ತಾಸು, ಇದಕ್ಕೂ ಕೂಡ ಹೇಳ್ಬಿಟ್ಟಿದ್ದೀನಿ ಆಗಲೇ. 10 ತಾಸು ಮಿನಿಮಮ್ ಆದರೂ ಓದಲೇಬೇಕು. ನೀವು 10 ತಾಸು ಓದಲಿಲ್ಲ ಅಂತಂದರೆ ಭಾಳ ಕಷ್ಟ ಆಗುತ್ತೆ. ಅಂದರೆ ಓದೋಕ್ಕೆ ಅಂತಲೇ ನೀವು ನಿಂತ ಮೇಲೆ 10 ತಾಸು ಮಿನಿಮಮ್ ಓದಲೇಬೇಕು ನೀವು. ಅಂದರೆ ಮತ್ತು ನೀವು 10 ತಾಸು ಅಂದ್ಕೊಂಡು ಬುಕ್ಕಿನ ಮುಂದೆ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ. ಸುಮ್ಮನೆ ಕೆಲವೊಬ್ಬರು ಬೆಳಿಗ್ಗೆ ಓದ್ತಿರ್ತಾರೆ, 4 ಗಂಟೆಗೆ ಹೋಗಿ ಓದ್ತಿರ್ತಾರೆ. ಅದು ಕೂಡ ಗುಡ್ ಹ್ಯಾಬಿಟ್. ಅಂದರೆ 4 ಗಂಟೆ ಆದರೆ ಫ್ರೆಶ್ ಮೈಂಡ್ ಇರುತ್ತೆ, ತಲೆಗೆ ಚೆನ್ನಾಗಿ ಹೋಗುತ್ತೆ ಅಂತಂದು 4 ಗಂಟೆಗೆ ಹೋಗ್ತಿರ್ತಾರೆ. ಅದು ಕೂಡ ಒಳ್ಳೆಯದು. ಯಾರಿಗೆ 4 ಗಂಟೆಯಿಂದ ಓದಬೇಕು ಅಂತಂದು ಮೈಂಡ್ ಸೆಟ್ ಆಗಿದೆ, ಸೊ 4 ಗಂಟೆಗೆ ಹೋಗಿ, ಮತ್ತು 6 ಗಂಟೆಗೆ ಹೋಗೋಕೆ ಹೋಗಬೇಡಿ. ಮತ್ತು ಇನ್ನೊಂದು, ನಿದ್ದೆ ಮಾಡಬೇಡ, ಈ ರೀತಿ ಏನಿಲ್ಲ. ನಿದ್ದೆ ಚೆನ್ನಾಗಿ ಮಾಡಿ. ನಿದ್ದೆ ಮಾಡಿದ್ರೇ ನಿಮಗೆ ಫುಲ್ಲು ಮೈಂಡ್ ಫ್ರೆಶ್ ಇರುತ್ತೆ. ಓಕೆನಾ? ನಿದ್ದೆ ಚೆನ್ನಾಗಿ ಮಾಡಿ, ಬಟ್ ಚೆನ್ನಾಗಿ ಓದಿ. ನಾನು ಹೇಳ್ತಾ ಇರೋದು 10 ತಾಸು ಇವೆಲ್ಲ ನೀವು ಎಲ್ಲ ಬಿಟ್ಟು ಓದೋದು. ಮತ್ತು ನೀವು 10 ತಾಸು ಕುಂತ್ಕೊಂಡು ಅದರಲ್ಲಿ 4 ತಾಸು ಏನಾದರೂ ಮೊಬೈಲು ಅಂದರೆ ಬುಕ್ಕಲ್ಲಿರುತ್ತೆ, ಮತ್ತು ಅದ್ರ ಕೆಳಗೆ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರೆ ಅದು 10 ತಾಸು ಓದಂಗಲ್ಲ. ಸೊ ನೀವು ಓದೋದೇ 10 ತಾಸು, ಮತ್ತು ಆಮೇಲೆ ಫೋನಲ್ಲಿ ಓದಿ ಅದು ನೆಕ್ಸ್ಟ್. ಓಕೆನಾ? ಇದು ದಿನಕ್ಕೆ ಎಷ್ಟು ಸಮಯ ಓದಬೇಕಂತಂದರೆ ಇಷ್ಟು. ಹಾಗೂ ಎಷ್ಟು ತಿಂಗಳು ಓದಿದರೆ ಸಾಕು. ನೀವು ಈ ರೀತಿ 10ರಿಂದ 12 ತಾಸು ಏನಾದರೂ ಓದಿದರೆ, 10ರಿಂದ 12 ತಾಸು ಓದಿದರೆ 1ರಿಂದ 1.5 ಇಯರ್ ಕಂಪಲ್ಸರಿ 100% ಕ್ಲಿಯರ್ ಮಾಡ್ತಾರೆ. ನಾನು ಹೇಳ್ತಿದ್ದೆ ನೋಡಿ. ನೀವು ಆಗಲ್ಲ, ಮತ್ತು ನೀವು ಚೆನ್ನಾಗಿ ಓದಬೇಕು. ಮತ್ತು ಸುಮ್ಮನೆ ಬಾಯಾಟ ಹೊಡೆದ್ರೆ ಇಲ್ಲಿ ಕೆಲಸ ಆಗೋಲ್ಲ. 10ನೇ ಕ್ಲಾಸ್ 12ನೇ ಕ್ಲಾಸಲ್ಲಿ ಹೋಗ್ಬಿಡ್ತದೋ. ಅಂದರೆ 10th ಎಕ್ಸಾಮು, PUC ಡಿಗ್ರಿಯಲ್ಲೆಲ್ಲ ಬಾಯಾಟ. ಅಂದರೆ ಲಾಸ್ಟಿಗೆ 1 ದಿನ 2 ದಿನ ಎಕ್ಸಾಮ್ ಇದ್ದಾಗ ಕೂತ್ಕೊಂಡು ಆ ರೀತಿ ಬರೆದು ಅದೆಲ್ಲ ಮುಗಿದೋಯ್ತು. ಇದೆಲ್ಲ ಇಲ್ಲೆಲ್ಲ ಬಾಯಾಟ, CET ಒಳಗೆಲ್ಲ ಬಾಯಾಟ ಹೊಡೆದ್ರೆ ನಡೆಯಲ್ಲ. ಸೊ ಹೇಗೆ ಓದಬೇಕಂತ ಹೇಳ್ತೀನಿ. ಆಗಲೇ ಅದಕ್ಕೂ ಕೂಡ ವಿಡಿಯೋನೂ ಮಾಡಿದ್ದೀನಿ. ಎಕ್ಸಾಮ್ ಕ್ಲಿಯರ್ ಮಾಡಲು ಸ್ಟ್ರಾಟಜಿ ಏನು, ನನ್ನ ಸ್ಟ್ರಾಟಜಿ ಏನಾಗಿತ್ತು. ನನ್ನ ಸ್ಟ್ರಾಟಜಿ ಅನ್ನೋಕ್ಕೆ ಏನಿದ್ದಿಲ್ಲ, ಹೇಗೆ ಓದಬೇಕಂತ ಹೇಳ್ಬಿಡ್ತೀನಿ ನೋಡಿ. ನನ್ನ ಸ್ಟ್ರಾಟಜಿ ಅಂತಂದರೆ, ಒಂದು ಮನೇಲಿ ಕೆಲವೊಬ್ಬರಿಗೆ ಪ್ರೆಷರ್, ಇದು ಇಂಪಾರ್ಟೆಂಟ್ ಭಾಳ. ಇದು ಹೆಂಗೆ ಆಗ್ಬಿಟ್ಟಿರುತ್ತೆ ಅಂತಂದರೆ, ಕೆಲವೊಬ್ಬರು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೊಳ್ಳದೆ ಇರೋ ಕಾರಣನೂ ಇದನ್ನೇ ಬಳಸ್ತಾರೆ. ಕೆಲವೊಬ್ಬರು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಕಾರಣನೂ ಇದೇ ಬಳಸ್ತಾರೆ. ಇದು ಕೆಲವರಿಗೆ ಮೈನಸ್ ಆಗುತ್ತೆ, ಕೆಲವರಿಗೆ ಪ್ಲಸ್ಸು ಆಗುತ್ತೆ. ಹೇಗಂತ ಹೇಳ್ಬಿಡ್ತೀನಿ ನೋಡಿ. ಮೈನಸ್ ಆಗೋದು ಏನಂತಂದರೆ, ನನಗೆ ಪ್ರೆಷರ್ ಇತ್ತಪ್ಪ, ಓದೋಕ್ಕಾಗಲಿಲ್ಲ, ಬರೀ ಆ ಕಡೆ ಮನೆ ಕಡೆಯೂ ಪ್ರೆಷರು, ಬರೀ ಆ ಕಡೆ ಚಿಂತೆ, ಇವೆಲ್ಲ ಕಾರಣಗಳು ನನಗೆ ಗೊತ್ತಿರೋ ಮಟ್ಟಿಗೆ ಜಸ್ಟ್ ಅವರು ಓದೋಕ್ಕೆ ಆಗ್ತಾ ಇರಲ್ಲ. ಸೊ ಅದಕ್ಕೆ ಈ ಕಾರಣ ಕೊಡ್ತಾರೆ. ಓದೋರು ಯಾವತ್ತೂ ಈ ಪ್ರೆಷರ್ನ ಪಾಸಿಟಿವ್ ಆಗಿ ತೊಗೊತಾರೆ. ಯಾಕಂದರೆ ಆ ಪ್ರೆಷರ್ ಇದ್ದರೆ ನಾನು ಏನಾದರೂ ಮಾಡಬೇಕಪ್ಪ, ಆದಷ್ಟು ಬೇಗ ಏನಾದರೂ ಮಾಡಬೇಕು, ಈ ರೀತಿ ಬರುತ್ತೆ. ಸೊ ಈ ಪ್ರೆಷರ್ನ ಆಲ್ಮೋಸ್ಟ್ ಪ್ಲಸ್ ಆಗಿ ತೊಗೊಳ್ಳಿ. ಓಕೆನಾ? ಆಲ್ಮೋಸ್ಟ್ ಮೈನಸ್ ಆಗಿ ತೊಗೊಳ್ಕೊಬೇಡಿ. ಯಾಕಂದರೆ ಈ ಪ್ರೆಷರ್ ಇದ್ದರೆ ಮಾತ್ರ ನಿಮಗೆ ಓದೋ ಕಡೆ ಕಾನ್ಸಂಟ್ರೇಟ್ ಇರೋಕ್ಕೆ ಸಾಧ್ಯ. ಪ್ರೆಷರ್ ಇಲ್ಲ ಅಂತಂದರೆ, ಈಗಾಗಲೇ ಧಾರವಾಡದಲ್ಲಿ ನೋಡಿ ಬಂದಿದ್ದೀನಿ. ಆಗಲೇ ಎಲ್ಲ ಏನೇನು ತಿರುಗಾಡೋದು, ಏನಂತಾರಲ್ಲ ವಿದ್ಯಾಕಾಶಿ ಹೋಗಿ ಏನೇನೋ ಆಗ್ತಾಯಿದೆ ಅಲ್ಲಿ. ಹೆಂಗಾಗ್ಬಿಟ್ಟಿದೆ ಅಂತಂದರೆ ಧಾರವಾಡ ಧಾರವಾಡ ಹೇಳ್ತಾ ಇಲ್ಲ, ವಿಜಯಪುರ, ಬೆಂಗಳೂರು, ಕೆಲವೊಂದು ಡಿಸ್ಟ್ರಿಕ್ಟ್ಗಳು ಇದಾವಲ್ಲ, ಅಲ್ಲಿ ಓದೋಕ್ಕೆ ಬರ್ತಾರೆ. ಬಟ್ ಓದೋದು ಬಿಟ್ಟು ಬೇರೆನೇ ಮಾಡ್ತಾಯಿರ್ತಾರೆ. ಅಲ್ಲಿ ಆ ಕಡೆ ತಿರುಗಾಡದೆ ಅಲ್ಲಿಗೆ ಓದೆ ಇಲ್ಲಿಗೆ ಓದೆ ಇದು ಮಾಡಿದ್ರೆ ಕೆಲಸ ಆಗೋಲ್ಲ. ಸೊ ಆದಷ್ಟು ನೀವು ಓದೋದ್ರ ಕಡೆ ಕಾನ್ಸಂಟ್ರೇಟ್ ಕೊಡಿ. 100% ನೀವೇನಾದರೂ ಓದೋದ್ರ ಕಡೆ ಕಾನ್ಸಂಟ್ರೇಟ್ ಕೊಟ್ಟು ನೀವು 100% ಆಗಿ ಓದಿದ್ದೀರಂದರೆ ನಿಮ್ಗೆ ಯಾವತ್ತೂ ಕೈ ಬಿಡೋಲ್ಲ. ಒಂದು ವೇಳೆ ಏನಾದರೂ ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರೂ ಕೆಲವೊಂದು ಟೈಮ್ ಆಗ್ತಿರಲ್ಲ. ಸೊ ಆ ರೀತಿ ಇದ್ದರೆ ಯಾವ ಪ್ರಾಬ್ಲಮ್ ಬೇಡ, ಓದಿದ್ದು ನಿಮ್ಗೆ ಯಾವತ್ತೂ ಲಾಸ್ ಆಗೋಲ್ಲ. ಓಕೆನಾ? ಲಾಸ್ ಆಗೋಲ್ಲ, ಅದ್ರ ಬಗ್ಗೆ ಚಿಂತೆ ಬೇಡ. ಆರಾಮಾಗಿ ಟೈಮ್ ಕೊಟ್ಟು ಓದಿ. ಸ್ಟ್ರಾಟಜಿ ಏನಲ್ಲ, ಸ್ಟ್ರಾಟಜಿ ಅನ್ನೋಕ್ಕೇನಿದ್ದಿಲ್ಲ. ನಾನು ಹೇಳ್ದಲ್ಲ, ಇದೆ ನಮ್ಮ ಪ್ರೆಷರ್. ನಮಗೆ ಕೆಲವೊಬ್ರು ಹೇಳ್ತಿರ್ತಾರೆ ಬಿಟ್ಟು ಬಂದ್ಬಿಡು, ನಮ್ಮ ಕ್ಯಾಸ್ಟಿಗೆ ಇನ್ನೊಂದು ಕ್ಯಾಸ್ಟಿಸಮ್ ಇದೊಂದು, ನಮ್ಮ ಕ್ಯಾಸ್ಟಿಗೆ ಆಗೋಲ್ಲ,
ಅವ್ರ ಕ್ಯಾಸ್ಟಿಗೆ ಆದರೆ ಹಂಗೆ ಅದೆಲ್ಲ ಬೇಡ, ಯಾರಿಗೇನು ಸಂಬಂಧ ಇಲ್ಲ, ಎಲ್ಲರಿಗೂ ಅನುಕೂಲ ಇದೆ. ಸೊ ನೀವು ಓದಿದರೆ 100% ನಿಮ್ಗೆ ಹಾಗೆ ಆಗುತ್ತೆ. ಅದನ್ನು ಬಿಟ್ಟು ಅವ್ರಿಗಾಗುತ್ತೆ ಇವ್ರಿಗಾಗುತ್ತೆ ಈ ರೀತಿ ಏನಾದರೂ ಕೂತ್ಕೊಂಡ್ರೆ ನಿಮ್ಮದು ಇಲ್ಲೇ ನಿಮ್ಮ 100%ನಲ್ಲಿ 50%, 100%ನಲ್ಲಿ ನೀವು 50% ಇದರಲ್ಲೇ ಕಳೆದ್ಬಿಡ್ತೀರ. ನಮ್ಮ ಕ್ಯಾಸ್ಟಿಗೆ ಆಗೋಲ್ಲ. 50% ಇಲ್ಲೇ ಡೌನ್ ಆದಮೇಲೆ ನೀವು ಎಕ್ಸಾಮ್ ಹೇಗೆ ಕ್ಲಿಯರ್ ಮಾಡ್ತೀರ? ಅದೆಲ್ಲ ಬೇಡ. ನೀವು ಓದಿದ್ರೆ ಹಾಗೆ ಆಗುತ್ತೆ. ಆಗಲಿಲ್ಲ ಬೇಕಾದಂಗೆ ಬಿಸ್ನೆಸ್ ಮಾಡಿ, ಸಾವಿರಾರು ದಾರಿ ಇದ್ದಾವೆ. ಬಟ್ ಯಾಕೆ ಓದಬೇಕು ಅಂತ ಹೇಳ್ತೀನಿ ನೋಡಿ, ನಿಮ್ಮ ಏಜ್ ಮುಗಿದ ಮೇಲೆ ನಾವು ಓದಲಿಲ್ಲಪ್ಪ ಅಂತಂದು ನಿಮಗೆ ಗಿಲ್ಟ್ ಕೂಡ ಕಾಣಬಾರ್ದು. ಸೊ ಅದಕ್ಕೆ ಕಾರಣಕ್ಕಾಗಿ ಓದಿ. ನೆಕ್ಸ್ಟು ಸ್ಟ್ರಾಟಜಿ, ಚೆನ್ನಾಗಿ ಓದಿ. ಸ್ಟ್ರಾಟಜಿ ಅನ್ನೋಕ್ಕೆ ಇದೇ ಪ್ರೆಷರೇ ಸ್ಟ್ರಾಟಜಿ ಅಂತ ತೊಗೊಳ್ಳಿ, ಮತ್ತೇನಿಲ್ಲ. ಅದರಲ್ಲಿ ದೊಡ್ಡ ಸ್ಟ್ರಾಟಜಿ ಅನ್ನೋಕ್ಕೇನು ಹಂಗೆ ಹಿಂಗಿಲ್ಲ. ಆದರೆ ಏನು ಮಾಡ್ಬೇಕಂದ್ರೆ ನೀವು ಬಾಯಾಟ ಹೊಡಿಬಾರ್ದು. ಯಾವುದನ್ನೇ ಓದ್ತಾ ಇದ್ದೀರ ಅಂತಂತಂದರೆ, ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನೋಡಿ, ಹಿಸ್ಟ್ರಿನೇ ತೊಗೊಂಡ್ಬಿಡಿ. ಹಿಸ್ಟೋರಿನ ಹೆಂಗೆ ಓದಬೇಕಂತ ಹೇಳ್ತೀನಿ ನೋಡಿ. ಎಕ್ಸಾಂಪಲ್ ಒಂದು ರಾಜರ ಕಥೆ, ಮೌರ್ಯ ಸಾಮ್ರಾಜ್ಯ ಇದ್ದಲ್ಲ, ಅದರಲ್ಲಿ ಅಶೋಕ ಬಂದ. ಅಶೋಕ ಎಲ್ಲೆಲ್ಲಿ ಯುದ್ಧ ಮಾಡಿದ, ಎಕ್ಸಾಂಪಲ್ ಕಳಿಂಗ ಯುದ್ಧ ಈ ರೀತಿ ಬಂದ್ವಾ, ನೀವು ಥಿಂಕ್ ಮಾಡ್ಬೇಕು ಅಲ್ಲಿ ಹೆಂಗೆ ಯುದ್ಧ ನಡೀತೆ. ಅಂದರೆ ಏನೋ 1,00,000 ಜನ ಅಲ್ಲಿ ಸತ್ತರು, ಅದರಿಂದ ಆತನ ಮನವ ಪರಿವರ್ತನೆ ಆಗಿ ಆತ ಇನ್ಮೇಲಿಂದ ಯುದ್ಧ ಮಾಡೋದು ನಿಲ್ಲಿಸ್ಬಿಡ್ತಾನೆ, ಮಾಡಲ್ಲ ಅಂತಂದು ಹೇಳಿದ್ನ. ಈ ರೀತಿನೆಲ್ಲ ನೀವು ಬಾಯಾಟ ಹೊಡೆದ್ರೆ ಆಗಲ್ಲದ ಕೆಲಸ. ಥಿಂಕ್ ಮಾಡಬೇಕು, ಹಿಂಗೆ ಮಾಡಿದ್ರು ಹಿಂಗಾಗಿತ್ತು. ಅಶೋಕ ಸಾಮ್ರಾಜ್ಯ ಮಸ್ಕಿಗೂ ಕೂಡ ಭೇಟಿ ಕೊಟ್ಟಿದ್ದ, ನಮ್ಮ ರಾಯಚೂರು ಜಿಲ್ಲೆ. ಈ ರೀತಿ ನೀವು ಥಿಂಕ್ ಮಾಡ್ಕೊಂಡು ಓದಿದ್ರಿ ಅಂದರೆ ಯಾವುದಕ್ಕೂ ಕೂಡ ಕಷ್ಟ ಇಲ್ಲ. ಮತ್ತು ಇನ್ನೊಂದು, ನೀವು ಬಾಯಾಟ ಹೊಡೆದ್ರೆ ಎಕ್ಸಾಮ್ನಲ್ಲಿ 1 ಲೈನ್ ಆನ್ಸರ್ ಹಿಂಗೆ ಕೊಟ್ಟಿದ್ನ ಅದೇ ರೀತಿ ಬಂದಿದ್ರೆ ಮಾತ್ರ ನಿಮ್ದು ಆನ್ಸರ್ ಕರೆಕ್ಟ್ ಆಗುತ್ತೆ. ಅದನ್ನೇ ಸ್ವಲ್ಪ ಹೆಚ್ಚು ಕಮ್ಮಿ ಏನೇನು ಮಾಡಿಕೊಟ್ಟಿದ್ದಂದ್ರೆ ನಿಮ್ಮದು ಮುಗಿದೋಯ್ತು. ಅದೇ ಕ್ವಶನ್ ಆದರೂ ನಿಮ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಥಿಂಕ್ ಮಾಡಿರಲ್ಲ ನೀವು. ಅದಕ್ಕೆ ಯಾವುದನ್ನೇ ಆಗಲಿ ಆಲ್ಮೋಸ್ಟ್ ಅದನ್ನು ಎನಲೈಸ್ ಮಾಡಿ ಅದನ್ನು ಥಿಂಕ್ ಮಾಡ್ಕೇಸಿ ಓದಿ. ಇದೇ ಮೇನ್ ಸ್ಟ್ರಾಟಜಿ. ಓದೋಕ್ಕೆ ಕಾರಣನೂ ಇದೇ ಸ್ಟ್ರಾಟಜಿ, ಮತ್ತೇನು ದೊಡ್ಡ ಸ್ಟ್ರಾಟಜಿ ಇಲ್ಲದ. ನನ್ನ ಸ್ಟ್ರಾಟಜಿನೂ ಏನು ಅಂಥ ದೊಡ್ಡ ಸ್ಟ್ರಾಟಜಿ ಏನಾಗಿದ್ದಿಲ್ಲ. ಓದಿ, ಚೆನ್ನಾಗಿ ಓದಿ ಅಷ್ಟೇ, ಅಷ್ಟು ಬಿಟ್ರೆ ಏನಿಲ್ಲ. ನೆಕ್ಸ್ಟ್, ಹೌ ಟು ಸ್ಕೋರ್ ಹೈ. PC ಎಕ್ಸಾಮ್, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಹೇಗೆ ಗಳಿಸುವುದು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಮತ್ತು ಅಲ್ಲಿ ಎಕ್ಸಾಮ್ನಲ್ಲಿ ಹೇಗೆ ಟಿಕ್ ಹಾಕ್ಬೇಕಂತನೂ ಒಂದು ವಿಡಿಯೋ ಮಾಡ್ತೀನಿ. ಹೇಗೆ ಸ್ಕೋರ್ ಹೈ ಮಾಡ್ಬೇಕಂತಲೂ ಹೇಳ್ಬಿಡ್ತೀನಿ ನೋಡಿ. ಒಂದು ಎಕ್ಸಾಮ್ನಲ್ಲಿ ನೀವು ಕ್ವಶನ್ ಓದುವಾಗ ಒಂದು ಮೇನ್ ಪಾಯಿಂಟು, ಒಂದು ಕ್ವಶನ್ ಚೆನ್ನಾಗಿ ಓದಿ. ಕ್ವಶನ್ ಚೆನ್ನಾಗಿ ಓದಬೇಕು, ಫುಲ್ ಓದಬೇಕು, ಕ್ವಶನ್ ಕರೆಕ್ಟ್ ಓದಬೇಕು. ಸೆಕೆಂಡ್, ಮೈಂಡ್ ಕೂಲಾಗಿರ್ಬೇಕು. ನಿಮ್ಮದು ಮೈಂಡ್ ಏನಾಗಿರ್ಬೇಕು, ಕೂಲಾಗಿರ್ಬೇಕು. ಆದಷ್ಟು ಪ್ರೆಷರ್ ತೊಗೊಳಕ್ಕೆ ಹೋಗಬೇಡಿ. ಅಲ್ಲಿ ಏನಾಗುತ್ತೆ ಈ ರೀತಿ ಬೇಡ. ಆಲ್ಮೋಸ್ಟ್ ಕೂಲಾಗಿರಿ. ಬಟ್ ಲೇಜಿನೆಸ್ ಬೇಡ, ನಮ್ದು ಆಗ್ಬಿಡುತ್ತೆ ಈ ರೀತಿ ಬೇಡ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ನೀವು ನಿಮಗೆ ಒಂದು 80 ಕ್ವಶನ್ ಆಲ್ಮೋಸ್ಟ್ ಗೊತ್ತಿದ್ದಾವೆ ಅಂತಂದರೆ, ಆಲ್ಮೋಸ್ಟ್ 80 ಕ್ವಶನ್ 100% ಗೊತ್ತಿದ್ದಾವೆ ಅಂದರೆ ಹಾಕ್ಬಿಡಿ. ಮತ್ತು ಮೇಲೆ ಒಂದು 8 ಕ್ವಶನ್ ಹಾಕಿ ಬನ್ನಿ. ಅಂದರೆ ನಿಮಗೆ ಕನ್ಫ್ಯೂಸ್ ಇರ್ತಾವಲ್ಲ, ಇದ ಅಂತಂದು 2ರಲ್ಲಿ ಇರ್ತಾವಲ್ಲ, ಅವನನ್ನು ಹಾಕಿ ಬನ್ನಿ. ನಿಮಗೆ ಗೊತ್ತೇ ಇಲ್ಲ ಅಂತಂದರೆ ಬಿಟ್ಬಿಡಿ, ಅವನ್ನ ಟಚ್ ಮಾಡೋಕ್ಕೂ ಹೋಗಬೇಡಿ. ನೆಕ್ಸ್ಟ್, ನಿಮಗೊಂದು 75 ಕ್ವಶನ್ ಗೊತ್ತಿದ್ದಾವೆ ಮತ್ತು ಉಳಿಕಿದ ಯಾವ ಕ್ವಶನ್ ಗೊತ್ತೇ ಇಲ್ಲ ಅಂತಂದರೆ, ಅಥವಾ ಕೆಲವೊಂದು 1-2 ಇದೆ ಅಂತಂದರೆ ಅವನು ಹಾಕಿ ಬನ್ನಿ. ಯಾಕಂದರೆ 75 ಅಂದರೆ ನಿಮ್ಗೆ ಅಲ್ಲಿ ಒಂದು 3-4 ಹೋದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಆದಷ್ಟು 85 ಮೇಲೆ ಟಚ್ ಮಾಡಿ. ನಾನು ಟಚ್ ಮಾಡಿದ್ದು 96 ಟಚ್ ಮಾಡಿದ್ದೆ. ನನಗೆ ಗೊತ್ತಿದ್ದು 82 ಗೊತ್ತಿದ್ದು, ಮೇಲೆ ಹಾಕಿದ್ದೆ. ಸೊ ನಂದು 84 ಆಗಿತ್ತು. ಓಕೆನಾ, 84 ಆಯಿತಾ. ಅದ್ರ ಬಗ್ಗೆ ಬೇಡ. ಮತ್ತು ನಂದು ಹಿಂಗಾಯಿತು ನಿಂದು ಹಾಗೆ ಆಗುತ್ತೆ ಅಂತಲ್ಲ. ಸೊ ಆದಷ್ಟು ನಿಮ್ಮ ಮೈಂಡ್ಸೆಟ್ ಮೇಲೆ ಡಿಪೆಂಡ್ ಆಗ್ತವೆ. ಈ ರೀತಿ ಹಾಕಿ ಆದಷ್ಟು ನಿಮ್ಮ ಮೈಂಡ್ ಕೂಲಾಗಿರಲಿ. ಮತ್ತು ಮೆಂಟಲ್ ಎಬಿಲಿಟಿ ಕ್ವಶನ್ ಬಗ್ಗೆನ ಮಾಡ್ತೀನಿ. ಆದರೆ ಮೆಂಟಲ್ ಎಬಿಲಿಟಿ ಮಾಡ್ತೀನಿ, ಬಟ್ ಮೆಂಟಲ್ ಎಬಿಲಿಟಿ ಹೇಗೆ ಆಗಬೇಕು ಮತ್ತು ಅಲ್ಲಿ DR ಡ್ಯೂಟಿ ಬಗ್ಗೆನೂ ಮಾಡ್ತೀನಿ. ನೆಕ್ಸ್ಟ್, ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವಶನ್ ಹಾಕಬೇಕು, ಅಂದರೆ ಯಾವ ರೀತಿ ಟಿಕ್ ಮಾಡಬೇಕು ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕ್ತೀನಿ. ಯಾವುದೇ ಭಯ ಬೇಡ, ಚೆನ್ನಾಗಿ ಓದಿ. ಮತ್ತು ಇಷ್ಟು ವರ್ಷ ಓದಿದ್ರೆ ಮತ್ತೆ ಏನಪ್ಪ ಇನ್ನೂ ಎಕ್ಸಾಮು ಕಂಡಕ್ಟ್ ಮಾಡ್ತಾ ಇಲ್ಲಲ್ಲ ಅಂತ ಚಿಂತೆ ಬೇಡ. ಓಕೆನಾ,
ಆಗ್ತವೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಆಗ್ತವೆ. ಸೊ ನೀವೇ ನೋಡ್ತಾ ಇದ್ದೀರಾ, ಒಳ ಮೀಸಲಾತಿ ಸಲುವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅದು ಏನು ಪ್ರಾಬ್ಲಮ್ ಆಗಲ್ಲ, ಆಯ್ತು, ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ ಕಂಡಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಬಿಡಿ. ಇಷ್ಟು ವರ್ಷ ಓದಿರೋ ಅಂದಮೇಲೆ ಈಗ ಕೈ ಚೆಲ್ಲಬೇಡಿ, ಚೆನ್ನಾಗಿ ಓದಿ. ಥ್ಯಾಂಕ್ ಯು ಆಲ್.